ಸೊನೇಳ ಗ್ರಾಮದಲ್ಲಿ ಜಗಜ್ಯೋತಿನಾದ ಲಕ್ಷ್ಮೀ ತಾಯಿಯ ಪೌಳಿ ಒಳಗ ಹೌದೌದು ಕೂಡಿರ್ತಕ್ಕಂಥ ಸಕಲ ತತ್ವಜ್ಞಾನಿಗಳಿಗೆ ತಾಯಿ ತಂದಿ ಬಳಗದವರಿಗೆ ಹೌದೌದು ಈ ಕಡೆ ಶೀಟಿ ಹೊರೆಯವರಿಗೆ ಹೌದೌದು ಎಲ್ಲರಿಗೆ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಮಾಸಿದಣ ಏನಾಗ್ಯದ್ರಿಪ್ಪ? ಕಾಲಜ್ಞಾನದೊಳಗ ಹಾ ಮುಂಡಿಗೆ ಒಳಗೆ ಹಿಂದ ಬರೆದಿಟ್ಟು ಆದ್ರೆ ಯಾರು ಬಬಲಾದಿ ಸದಾಶಿವ ಚಿಕ್ಕಯ್ಯನವರು. ಹೌದೌದು ಏನ್ ಬರ್ದಿಟ್ರಿಪ್ಪ? ಕಡದಾಟ ಬಡದಾಟ ಬಲು ಹೆಚ್ಚಾದಿತ್ತಣ್ಣ. ಹೌದೌದು ಮಡದಿ ಮಕ್ಕಳು ಮನೆ ನಿಂದೇನ ಇಲ್ಲಣ್ಣ. ಹಾ ನೋಡ್ರಿ ಎಂತ ಮಾತ್ರ ಹೇಳಿ ಹೋಗ್ಯಾರ ಅವರು. ಹೌದೌದು ಕಡದಾಟ ಬಡದಾಟ ಬಲು ಹೆಚ್ಚಾದಿತ್ತಣ್ಣ. ಹೌದು ಮನೆ ಮಡದಿ ಮಕ್ಕಳು ನಿಂದೇನು ಇಲ್ಲಣ್ಣ. ಹೌದೌದು ಒಡಿಯನು ಹೋಗಿ ಒಡೆಯನ ಹೋಗಿ ಮನೆ ಒಡಿಯನು ಹೋಗಿ ಬಂಟ ಆಳಲಾದೇನಣ್ಣ. ಹೌದೌದು ನೋಡ್ರಿ ನಡೆ ತಪ್ಪಿ ಹೋಗಿ ಮಳೆ ಹೋಗಿ ಬಿಟ್ಟಿತ್ತಣ್ಣ. ಹೌದೌದು ಹೌದು ಹೌದು ಇಂತ ಮಾತು ಹೇಳ್ತಾರ ನೋಡ್ರಿ, ಎಷ್ಟು ತಾಕತ್ತಿದ್ದಿರ್ಬೇಕು. ಹೌದು ಇದು ಕಲಿಯುಗ ಅದ, ಇದು ಕಲಿಯೋಗ. ಬರೇ ಸ್ವಾರ್ಥ ಜೀವನ ನಡೆದಾದ. ಹೌದೌದು ಯಾರ ನಡೆದಾದ? ಸ್ವಾರ್ಥ ಜೀವನ. ಕಡದಾಟ ಬಡದಾಟ ಹೆಚ್ಚಿಗೆ ನೋಡಕ್ಕೆ ಸಿಗಲಗತ್ತ. ಹೌದೌದು ಹೌದಿಲ್ಲ? ಹೌದು ಮನೆ ಮಕ್ಕಳ ಮಡದಿ ನಿಂದೇನು ಇಲ್ಲಣ್ಣ. ಹಾ ಯಾಕಿಲ್ಲ? ಯಾಕ್ರಿಪ್ಪ? ಯಾವಾಗ ಅವ್ರು ಇವನ ಕೈ ಬಿಡ್ತಾರೋ ಏನ್ ಇವ ಅವ್ರ ಕೈ ಬಿಡ್ತಾನೋ ಈ ಯುಗದಾಗ ಗೊತ್ತಾಗಲ್ದು. ಹೌದೌದು ಹೇಳಕ್ಕೆ ಬರೋದಿಲ್ಲ. ಈಗಿನ ಕಾಲಮಾನ ನಡೆದಾದ. ಹೌದು ಒಡಿಯನು ಹೋಗಿ ಮನೆ ಒಡಿಯನು ಹೋಗಿ ಬಂಟ ಹಾಳಾದೇನನ್ನ. ಹಾ ಪ್ರತಿಯೊಬ್ಬರು ಹೆಂಡ್ರ ಕೈಯಾಗ ಗುಲಾಮರಾಗ್ಯಾರ. ಹೌದೌದು ಹೌದು ಮನೆ ಮಾಲಕರು ಹಿಂದ ಒಬ್ಬ ಮನೆ ಯಜಮಾನ ಮನ್ಯಾಗ ಕಾಲಿಟ್ಟಂದ್ರ ಹಾಲಿಗೆ ಹೆಪ್ಪ ಹಾಕದಂಗ ಇರ್ತಿತ್ತು. ಹೌದೌದು ಈ ಪಟಕ ಮುತ್ತಿಯವ್ರ ಕಾಲದೊಳಗ. ಹೌದಾ ನಮ್ಮ ಕಾಲದಾಗ ಹಂಗಿಲ್ರಿ. ಹ್ಯಾಂಗ್ರಿಪ್ಪ? ಸುಮ್ಮ ಟೇಜ್ ಮ್ಯಾಗೆ ನಮ್ದು ಹವಾ. ಅವ್ರ ಮನೆಗೆ ಬಂದ್ರೆ ಹಾಲಿ ಹೆಪ್ಪಾಕ್ದಂಗೆ ಇವರು. ಹೌದಿಲ್ಲ? ಹೌದು ಕಾಲ ಹಿಂಗ ನಡೆದಾದ. ಹೌದು ಅಟ್ಟೆ ಅಲ್ಲ, ನಡತಿ ತಪ್ಪಿ ಹೋಗಿ ಮಳೆ ಹೋಗಿ ಬಿಟ್ಟಿತ್ತಣ್ಣ. ಹೌದೌದು ಹೌದು ವಿಚಾರ ಮಾಡ್ರಿ, ಇದು ಮಳೆಗಾಲ ಅಂದಾರ ಖರೆ ಅನಿಸ್ತದೇನು ಮಳೆಗಾಲ? ಅನಿಸೋಲ್ದು. ನಾನ್ ನಿಮಗೆ ಕೇಳ್ತ, ಹಿಂದಿನ ಕಾಲ ಬದಲು ಆಗ್ಯಾದತ್ತಿರೋ ಏನ್ ಇಲ್ಲತ್ತೀರಿ? ಹೌದೌದು ಆ ಕಾಲ ಬದಲಾಗಿಲ್ಲ, ನೀವು ತಲೆ ಅಳಿಗಾಡಿಸ್ಬೇಡ್ರಿ. ಹೌದೌದು ಏನ್ ಬದಲಾಗ್ಯದ? ನಾವು ಬದಲಾಗಿದ್ದೀವಿ. ನಾವು ಇದು ಗೊತ್ತಾಗ್ಬೇಕು ನಿಮ್ಗೆ. ಹೌದು ಹಿಂದ ಸೂರ್ಯ ಹಣ್ತಿದ್ ಈಗೂ ಸೂರ್ಯ ಹಣ್ತಾನೋ ಇಲ್ಲೋ? ಹೌದು ಅವನೇ ನಾನು. ಹಿಂದ ಗಾಳಿ ಬಿಡ್ತಿತ್ತು ಈಗ ಗಾಳಿ ಬಿಡ್ತದಿಲ್ಲ. ಹೌದು ಹಿಂದ ಹಳಿ ಹ್ಯಾಂಗ ಹರಿದ ಹಿಂದೂ ಹಂಗೆ ಹರಿಲಿಗತ್ತದಿಲ್ಲ. ಹೌದು ಖರೆ ನಾವು ಬದಲಾಗಿದ್ದೇವು. ಹೌದೌದು ಹಿಂದ ಮನ್ಯಾಗ ಉಂಡು ಹರದಾರಿ ಹೋಗಿ ಬಯಲುಕಾಡಿ ಮಾಡಿ ಬರ್ತಿದ್ರು. ಹೌದೌದು ಈಗ ಹರದಾರಿನೇ ಹೋಗಿ ಉಂಡು ದಾಬದ ಬರೋದು ಮನ್ಯಾಗ ಹೇಳುದು ನಡೆದ. ಹೌದೌದು ತಪ್ಪಿತ್ತಂದ್ರೆ ಕಿವಿಗೆ ಹಳ ಹತ್ತರಿ. ಹೌದು ನಾವು ಬದಲಾಗಿದ್ದೇವು. ಕಾಲ ಇದ್ದಂಗೆ ಅದ. ಹೌದು ಅಣ್ಣ ತಮ್ಮರು ಯಾರು? ಹಾ ತಾಯಿ ಅತ್ತಿಗೆ ಯಾರು? ಹೌದೌದು ಮಗಳು ಯಾರು? ಮರೆತ ಬಿಟ್ಟಿದೆವು. ಎಲ್ಲ ಪಾಪ ನಡೆದಾದ ಮನೆ ಯಾಕೆ ಬರ್ತದ? ಹೌದೌದು ನಿಮಗ್ ಕೇಳ್ತಾನ. ಹೌದಾ ಹೆಜ್ಜೆಗೆ ಪಾಪದ. ಹೌದಾ ಒಬ್ಬ ಮಕ್ಕಳ ಮನೆಯಾಗ ಏರ್ ಭರಾಟೆ ನಡೆದಿತ್ತು ಅಂದ್ರ ಹೋಗದ ನೋಡ್ರಿ. ಯಾವ ಶಾಣ್ಯಾನ್ರಿ? ಹಾ ನಿಂಬಿಕಾಯಿ ಒಗೆಯಲಿ ಆಕಿ ಹೆಣ್ಮಗಳು ಮುಂಜೆ ಹಂಗ ಕಸ ಹೊಡ್ಯಾಳ ನೋಡ್ರಿ, ನಿಂಬಿಕಾಯಿ ಬಿದ್ದಾದ. ಹೌದಾ ಹಿಂದಕ್ ಹಾಂಗಿದ್ದಿತ್ತಲ್ಲ, ಹೊಲದಾಗ ಶೀತ್ನಿ ಮುಂಜಾನೆ ಹಕ್ಕಿ ಹೊಡೆದಾಗ ಶೀತ್ನಿ ತಿನ್ಬೇಕಂದ್ರ ಕಿತ್ತಾಕಿ ಮಗಲಾಗಿ 2-3 ಯಾರು ಹೊಲಗಳಿರ್ತು ಆ ಮಾಲಕ ಹಕ್ಕಿ ಹೊಡೆಯವ್ರಿಗೆ ತಂದು ಒಂದೇ ಜಾಗಿಗೆ ಶೀತ್ನಿ ಕಿತ್ತಿದ್ರು. ಹೌದೌದು ಈಗ ಹೊಲದಾಗಿ ಹೆಜ್ಜೆ ಇಡಬಿಡಲಾಗ್ಯಾರ್ರಿ. ಹಾ ಹೌದು ಹಿಂದಿನ ಊಟೇ ಬ್ಯಾರೆ, ಇಂದಿನ ಊಟೇ ಬ್ಯಾರೆ. ಹೌದಾ ಹಿಂದ ಹಿರಿಯರು ಬಿಳದಾರ ರೊಟ್ಟಿ ಮ್ಯಾಗ ಪುಂಡಿ ಪಲ್ಲಿ ಹಿಂಡಿ ಹಾಕಿ ಎಣ್ಣೆ ಹಾಕಿ ಉಂಡ್ರ ಅಮೃತ ಆಗ್ತಿತ್ತು. ಹೌದೌದು ಹೌದಿಲ್ಲ? ಹೌದು ಈಗಿಲ್ಲ, ಗೊಬ್ಬರ ಬಂದಾದ್ರಿ. ಹಾ ಯಾನ ತಿಂದಿದೆ? ಪಿಜ್ಜಾ ಬರ್ಗರ. ಈ ಸದ್ದು ಕೇಳ್ರಿ ಈಗಿನವ್ರಿಗೆ. ಹುಡುಗರಿಗೆ ಗೊತ್ತದು. ಹೋಟೆಲ್ದಾಗ ಏನು? ಹೋಟೆಲ್ದಾಗ ಅದು ಬೇರೆ ರೊಟ್ಟಿ, ಅದಕ್ಕೆ ಯಾನ ತರ ಹೌದ? ತಂದೂರಿ. ಹೌದು ತಂದೂರಿ ಅಂದ್ರೆ ನಿನಗೊಂದ್ ದಿನ ತಂದದಂದಂಗ ಅರ್ಥದ. ಹೌದೌದು ನಿನಗೆ ತರ್ತದ ಬಹಳ ಸರಿ ತಂದ. ಹೌದು ತಂದೂರಿ ಮತ್ತೊಂದು ಬೇರೆ ಬೇರೆ ಭಾಜಿಗಳು ಬಂದಾವ್ರಿ. ಹೌದು ಈ ಎಲ್ಲ ಹೋಟೆಲ್ದಾಗ ಹಿಂದ ಹಂಗಿದ್ದಿತ್ತಲ್ಲ. ಹೌದು ಹೋಟೆಲ್ ಅನ್ನೋದು ಕಮ್ಮಿತ್ತು ಖರೆ. ಮನ್ಯಾಗ ಒಬ್ಬಾಕಿ ತಾಯಿ ಮನ್ಯಾಗ ಒಂದ್
ಯಾವಾಗ ಅಡಿಗೆ ಮಾಡಿದ್ರಂದ್ರ ಹೌದು ಮಣ್ಣಿನ ಗಡಿಗೆ ಒಳಗ ಹೌದು ಹೌದು ಬೆಳಗಾವ್ ರೊಟ್ಟಿ ಪುಂಡಿ ಪಲ್ಯ ಹಾಕ್ತಳ ಅಂದ್ರ ಮನ್ಯಾಗ ಮಗ್ಗನ ಮನ್ಯಾಗ ನಾತ ಬರ್ಬೇಕು. ಹೌದು ಹೌದು ಇದು ಒಲಿನ್ಯಾಗ ಯಾಕಂದ್ರ ಕೈದ ಪುಂಡಿ ಪಲ್ಯ ಅಟ್ಟಂಗ್ ಕಾಣತಿ ಬರ್ತಿಲ್ಲ ಆಕಿ ಮನೆಯಿಂದ ಒಂದ್ ಎರಡು ತಗೊಂಡು ಒಯ್ಲಿಕ್. ಹೌದು ಹೌದು ಈಗ ಹಂಗಿಲ್ರಿ, ಹೆಂಗ್ರಿಪ್ಪ ಎಲ್ಲಾ ಕಿಟಕಿ ಮುಚ್ಚೋದು ಬಾಗಿಲು ಮುಚ್ಚೋದು ಗ್ಯಾಸ್ ಮ್ಯಾಗ ವಾಸ ಹೊರಗೆ ಬರ್ಲಾರ್ದಂಗ ಒಳಗೆ ಉಂಡು ಗಪ್ಪ ಒಳಗೆ ಮನದು ಹೌದು ಹೌದು ಬಂದದಿಲ್ಲ. ಹೌದು ಕಾಲ ಇದ್ದಂಗೆ ಅದ, ಹೌದಾ ಹಿಂದಿನ ಕಾಲೆಯಿಂದ ಅದ. ಹೌದಾ ನಮ್ಮ ನಡತಿ ಕೆಟ್ಟ ಹೋಗಿ ಮಳಿ ಹೋಗಿ ಅದ ಬಂಧುಗಳು. ಯಾವ ದೇವ್ರು ಏನು ಮಾಡಬೇಕು, ಯಾವ ದೇವ್ರು ಏನು ಮಾಡಬೇಕು. ಹೌದು ಹೌದು ಆ ಹೌದು ವಿಷಯ ಚಂದ ನಡೆದ ಹೌದು ಹೌದು ವಿಷಯ ಚಂದ ನಡೆದ. ನಾ ಒಂದು ಮಾತು ಒಂದೊಂದು ವಿಷಯ ಬಿಡಿಸ್ತ ಲಕ್ಷ ಇಡ್ರಿ. ಹೌದು ಹೌದು ಏನಂದನ ಏನಂದ್ರಿಪ್ಪ ಸತ್ಯಭಾಮ ಪಾಳಿ ಬಂದಾದ ಯಾನ ಸತ್ಯಭಾಮ ಕುಣಿದು ಹಾಡ್ತಾಳೋ, ಆಹಾ ಸತ್ಯಭಾಮ ಏನ ಸೀರಿ ಮ್ಯಾಗ ಹಾಡ್ತಾಳೋ ಏನ ಕಳೆದು ಹಾಡ್ತಾಳೋ ಗೊತ್ತಿಲ್ಲ ಅಂದಿದ್ದು. ಹೌದು ಹೌದು ಲಯನಾಗ ಏ ಮಾಸ್ತಾರ ಅಂದವ. ಏ ಮಾಸ್ತರ ನೋಡ್ರಿ ಸತ್ಯಭಾಮ ಏನಂದ್ರು, ಏ ಮಾಸ್ತರ ಇಲ್ಲಿ ಅಕ್ಕ ತಂಗಿಯಾರ ಕೂತಾರ ತಾಯಿದ್ಯಾರ ಕೂತಾರ ಏನ್ ಮಾತಾಡ್ಬೇಕು ಅನ್ನೋದು ಖಬರ್ ಆದಿಲ್ಲ ಅಂದವ. ಹೌದು ಹೌದು ಏ ಹುಚ್ಚಿ ಆಹಾ ಮನಿ ಕೆಲಸ ಬಿಟ್ಟು ನಿನಗ್ ಹೊರಗಿಂದ ಗೊತ್ತದ, ಆಹಾ ನಾ ಯಾರಿದ್ದನ್ನೋದೇ ನಿನಗ್ ಗೊತ್ತಿಲ್ಲ ತಿಳಿ ಹಿಂಗ ಮಾತಾಡ್ತೀನಿ. ಸತ್ಯಭಾಮ ಹೌದು ಅರ್ಥ ತಿಳಿ ಪಾತ್ರ ಮಾಡ್ಲಿಕತ್ತಿದೇವ್. ನೀ ಸತ್ಯಭಾಮರೇ ನಾ ಕೃಷ್ಣನೇ. ಹೌದು ಹೌದು ಪಾತ್ರ ಹೇಳುದದ ಕೇಳು. ಹೌದು ಹಂಗ ದುರ್ವಾಸ ಋಷಿ ಯಮುನಾ ಹೊಳಿ ಒಳಗ ಛಳಕಕ್ಕೆ ಕೂತಿದ್ದ. ಹೌದು ದುರ್ವಾಸ ಋಷಿ ಯಮನ ಹೊಳಗಾಗ ಛಳಕ ಕೂತಾನ. ಹೌದು ಒಬ್ಬ ರೈತ ಐದು ಹೊಂಟಿದ ಅವನಿಗೆ ಕೈ ಮಾಡಿ ಕರೀತಾನ ದುರ್ವಾಸ ಋಷಿ. ಹೌದು ಯಾನಂತ ಹೇಳದ, ಏನಂದ ಯಮುನಾ ಹೊಳಿ ಒಳಗ ಛಳಕಕ್ಕೆ ಕೂತಾನ ದುರ್ವಾಸ ಋಷಿ ಅಂತೇಳಿ ಕೃಷ್ಣಗ್ ಹೋಗಿ ಹೇಳು. ಹೌದು ರುಕ್ಮಿಣಿಗೆ ತಗೊಂಡ ಕೃಷ್ಣ ಹ್ಯಾಂಗ ತರಬೇಕಂದ್ರ ಬಂಡಿ ಗಾಡಿ ತಗೊಂಡು ಬರಬೇಕು. ಹೌದು ಹ್ಯಾಂಗ ಬಂಡಿ ಗಾಡಿ ತರಬೇಕು ಅಂದ್ರೆ ಯಮುನಾ ಹೊಳಿ ದಂಡಿಗೆ ತಗೊಂಡಿಲ್ಲ, ಬರೇ ಬಂಡಿ ಗಾಡಿ ತರಬೇಕು. ಹೌದು ದಿಗಂಬರಾಗಿ ಬರಬೇಕು. ಹೌದು ಹೌದು ಏನ್ ಹೇಳ್ತಾನ ಏ ಸತ್ಯಭಾಮ ಹೊಚ್ಚಿ ಕೇಳಿ ಈಶೆ ಹೇಳುದದ, ಅದೇ ಈಶೆನೇ ಇದು ಹೇಳುದದ. ಹೌದಾ ರುಕ್ಮಿಣಿ ಕೃಷ್ಣ ಬತ್ತನೆ ಬರಬೇಕು. ಹೌದಾ ಬಂದು ನನಗ ಒಯ್ಬೇಕು. ನಾ ಬಂಡಿ ಗಾಡಿಯಾಗ ಕೂತಂದ್ರ ಹೆಗಲು ಕುಡ್ಬೇಕು ಬಂಡಿ ಗಾಡಿಗೆ ಅವ್ರಿಬ್ರು. ಹೌದು ಅವ್ರ ಮನೆಗೆ ತಗೊಂಡು ಒಯ್ದ್ರ ಅಂದ್ರೆ ಅವ್ರ ಮನ್ಯಾಗ ನನ್ನ ಊಟ ಇಲ್ಲ ಅಂದ್ರೆ ನನ್ನ ಊಟ ಇಲ್ಲ. ಹೋಗಿ ಕೃಷ್ಣ ಹೇಳು. ಹೌದು 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 ಅವಾಗ ಯಾಕಾಗಲ್ಲ ನಾವು ರೈತ ಇದ್ದಾವು. ಹೌದು ಕೃಷ್ಣ ಹೋಗಿ ಸುದ್ದಿ ತಿಳಿಸದ ಕೃಷ್ಣ ಗಾಬರಿ ಆದ. ಹೌದು ದುರ್ವಾಸ ಋಷಿ ಅಂದ್ರೆ ಸಪ್ತ ಋಷಿಗಳದಾಗ ಎಲ್ಲಕ್ಕಿಂತ ಕೆಟ್ಟ ಋಷಿ, ಹೌದಾ ಎಲ್ಲಕ್ಕಿಂತ ಶಕ್ತಿನ ಋಷಿ ಅದಾನ. ಹೌದು ದುರ್ವಾಸಿಗೆ ಒಯ್ಬೇಕಾಗತ್ತದ, ಮನೆಗೆ ತರಬೇಕಾಗತ್ತದ. ರುಕ್ಮಿಣಿ ಹೌದು ನಡಿ ನಮ್ ಪಾಡಿ ಬತ್ತಂದ. ಹೌದು ಹೌದು ಕೃಷ್ಣ ಹೇಳ್ತಾನ ರುಕ್ಮಿಣಿಗೆ ಹೌದಾ ಹ್ಯಾಂಗ ಹೋಗುದು ಅಂದಾಗ ಬಂಡಿ ಗಾಡಿ ತಗೊಂಡು ಹೋಗೋಣ ಅಂದಾಗ ಈಕಿ ಪಿತಾಂಬರ ಹೋಗತ್ತಲ್ಲ, ಏ ಹುಚ್ಚಿ ರುಕ್ಮಿಣಿ ಹೇಳ್ತಾನೆ ಕೃಷ್ಣ. ಅದೆಲ್ಲ ಕಳಿ ಅನ್ನವ. ಹೌದು ಕೃಷ್ಣ ದಿಗಂಬರ ಆದ, ರುಕ್ಮಿಣಿ ದಿಗಂಬರ ಆದಳು. ಹೌದಾ ಬಂಡಿ ಗಾಡಿ ತಗೊಂಡು ಯಮುನಾ ಹೊಳಿ ದಂಡಿಗೆ ನೆತ್ತು ಕೈ ಜೋಡಿಸ್ತಾರ. ಹೌದು ಗುರುನಾಥ ಬಂದ ಬಂಡಿ ಗಾಡಿಯಾಗ ಕುಂಡಿರ್ತೇವೆ. ಹೌದು ಹೌದು ಕರೆ ಹೇಳೋದಲ್ಲ ಲಕ್ಷ ಇಡ್ರಿ. ಏನ್ ಹೇಳುದು ಬಂಡಿ ಗಾಡಿಯಾಗ ಯಾವ ಕುತ್ತಾನ, ದುರ್ವಾಸ ಬಂದು ಕುತ್ತಾನ. ಹೌದು ಇಬ್ರು ಹೆಗಲು ಕೊಟ್ಟಾರ ರುಕ್ಮಿಣಿ ಕೃಷ್ಣ. ಹೌದು ಬಂಡಿ ಗಾಡಿಯಾಗ ತಗೊಂಡು ರುಕ್ಮಿಣಿ ಕೃಷ್ಣ ತನ್ನ ದ್ವಾರಕಾಕ್ಕೆ ತಗೊಂಡು ಹೊಂಟಾರ. ಹೌದು ಹೋಗುವಾಗ ಹಿಂಗ ನಮ್ಮಂತವ್ರು ಇದ್ರು ನೋಡ್ರಿ. ಹೌದು ಎಲ್ಲಾರ ಕಣ್ಣಿಗೆ ಕೃಷ್ಣ ಪಿತಾಂಬರ ಉಟ್ಟಂಗ ರುಕ್ಮಿಣಿ ಪಿತಾಂಬರಿ ಉಟ್ಟಂಗ ಕಾಣಿಸ್ತಿತ್ತು. ಹೌದು ಎಲ್ಲರಿಗೆ ದುರ್ವಾಸಗಟ್ಟೆ ಬತ್ತಲೆ ಕಾಣಿಸ್ತಿತ್ತು. ಹೌದು ಹೌದು ನೋಡಿ ಹೇಳ್ತಾನ ಆಟ. ಏನೋ ಕೃಷ್ಣ ಎಲ್ಲರಿಗೆ ಬಟ್ಟೆ ಕಣದಂಗ್ ಕಾಣುತ್ತಿದ್ದ, ಹೌದು ರುಕ್ಮಿಣಿನು ಬಟ್ಟೆ ಉಟ್ಟಂಗ್ ಕಾಣುತ್ತಿದ್ರು. ಹೌದು ಖರೆ ದುರ್ವಾಸ ಋಷಿಗೆ ಅತ್ತೆ ಬತ್ತಲೆ ಕಾಣುತ್ತಿದ್ರು. ಹೌದು ಹೌದು ದುರ್ವಾಸ ಋಷಿ ತನ್ನ ಮನೆಗೆ ಕೃಷ್ಣ ಪರಮಾತ್ಮ ದುರ್ವಾಸಗೆ ಒಯ್ದ ಬಳಕ ಪೂಜೆ ಮಾಡಿ ಒಳಗೆ ತಗೊಂಡ್ರು. ಹೌದು ಉಳ್ಳಕ್ಕೆ ಎಡಿ ಮಾಡಿ ಉಳ್ಳಕ್ಕೆ ಕೊಟ್ಟರು. ಕೃಷ್ಣ ರುಕ್ಮಿಣಿ ಎದುರಿದ್ರು. ಹೌದು ದುರ್ವಾಸ ತುತ್ತು ಮಾಡಿ ಉಣವ ಥೂ ಅಂತೇಳಿ ಕೃಷ್ಣನ ಮ್ಯಾಗ ಉಳವ. ಹೌದು ಹೌದು ರುಕ್ಮಿಣಿಗೆ ಸಿಟ್ಟು ಬರ್ತಿತ್ತು. ರುಕ್ಮಿಣಿಗೆ ಸಿಟ್ಟು ಬಂತು. ಖರೆ ಎಲ್ಲೆಲ್ಲಿ ಉಗುಳ್ತಿದ್ದ ಮಾರಿ ಮ್ಯಾಗ ಉಗುಳಿದ್ರ ನನ್ನ ಮಾರಿಗೆಲ್ಲ ಹಚ್ಕೊಂಡ ಕೃಷ್ಣ. ಹೌದು ಹೌದು ಎದಿ ಮ್ಯಾಗ ಉಗುಳಿದ್ರ ಮೈ ತುಂಬಾ ಹಚ್ಕೊಂಡ ಹಂಗ ತುತ್ತು ಉಗುಳ್ತಾನ, ಹಂಗೆ ಇಡೀ ಶರೀರ ಎಲ್ಲ ಹಚ್ಚದ. ಖರೆ ಕೃಷ್ಣ ಪರಮಾತ್ಮ ಎಲ್ಲಾ ಕಡೆ ಹಚ್ಕೊಂಡ, ಇಡೀ ಶರೀರ ಹಚ್ಕೊಂಡ. ಅನ್ನ ಪರಬ್ರಹ್ಮದ ಅಂತೇಳಿ ತನ್ನ ಪಾದಿಗೆ ಹಚ್ಚುವುದಿಲ್ಲ. ಹೌದು ಹೌದು ಏನ್ ಮಾಡ್ದ ತನ್ನ ಪಾದಿಗೆ ಹಚ್ಚಲಿಲ್ಲ ಅನ್ನ. ಅನ್ನ ಪರಬ್ರಹ್ಮದ ಪಾಪಕ್ಕೆ ಗುರಿ ಆಗಿತ್ತು ಅಂತೇಳಿ ಪಾದಿಗೆ ಹಚ್ಚುವಲಿಲ್ಲ. ದುರ್ವಾಸ ಋಷಿ ಊಟ ಆದ ಬಳಿಕ ಹೇಳ್ತಾನ ಕೃಷ್ಣ, ಯಾವಾಗ ನಾವು ಊಟ ಮಾಡದಂತ ಉಳಿದಂತ ಅನ್ನ ಮೈಗೆಲ್ಲ ಹಚ್ಕೊಂಡಿದೆ ಅಂದ್ರ ಇಡೀ ಶರೀರ ವಜ್ರಾಗಿ ಅದ ಪಾದಿಗೆ ಬಿಟ್ಟಿದಂದ್ರ ಅದ್ರೊಳಗೆ ನಿನ್ನ ಮರಣದ ತಿಳಿದ ಬಂಧುಗಳೇ. ಹಿಂಗೆ ಜಗತ್ತಿನಾಗ ಆದಂತ ಮಹಾಕಾವ್ಯ ಆಗಿತ್ತು. ಹೌದು 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 ಉತ್ತರಾಟಾಂಗ ಈಶೆ ನಿನಗೆ ಗೊತ್ತಾಗಲ್ಲ ಹುಚ್ಚಿ. ಹೌದು ಹೌದು ಹಂಗತಿ ಕೇಳ್ತೀರಿ. ಬರೇ ಒಲಿ ಮುಂದಿದ್ದಕ್ಕಿದ್ದೀನಿ. ಹೌದು ಇಲ್ಲಿ ಬಂದಿದಿ ನಮ್ಮ ಅಕ್ಕದ್ಯಾರ ಹಾರ ನಮ್ಮ ಉದ್ಯಾರ ಹಾರ. ಹೌದಾ ಇರ್ಲಿಲ್ಲ ಇರ್ಲಿ ಬ್ಯಾಡಂದಿಲ್ಲ. ಹೌದು ಈಶೆಯ ನಟನೆ ಮಾಡುದದ, ಪಾತ್ರ ಮಾಡುದದ. ಹೌದು ನಿನಗ ಸೀರಿ ಬಿಚ್ಚಿ ಕುಳಿತಾಳ, ನಿನಗೆ ಅರ್ವಿ ಕಡೆ ಅಂದಿದ ಹುಚ್ಚಿ. ಎಷ್ಟು ಮನಸ್ಸಿಗೆ ಹಚ್ಚುವಲತ್ರಿ ಸನ್ಯಾಳ ಗೌಡ್ರಿ ಶಿಶು ಮಕ್ಕಳ ಅಂತೇಳಿ ಜಗತ್ತದ ಏನದ ಹೌದಾ ಮದಗೊಂಡ ಮುಚ್ಚ
ಮುತ್ಯ ಸೊನೆಯೊಳಗೌಡರು ಕೃಷ್ಣ ರುಕ್ಮಿಣಿಯಾಗಿ ಕೃಷ್ಣ ಸತ್ಯಭಾಮಾಗಿ ನಾಟಕ ಮಾಡ್ತಿದ್ರು. ಹೌದು ಹೌದು ಪಾತ್ರ ಪಾತ್ರ ಮಾಡ್ತಿದ್ರು, ನಟನೆ ಮಾಡುತ್ತಿದ್ರು. ಹೌದು ಅವ್ರಂಗ ನಿನಗ ಆಗಬೇಕಂದ್ರ ಬಹಳ ಮಳೆಗಾಲ ತಿನ್ಬೇಕಾಗ್ಯದ ಹುಚ್ಚಿ. ಹೌದು ಹೌದು ಏನೋ ಬಹಳ ಮಳೆಗಾಲ ಬಹಳ ಮಳೆಗಾಲ ತಿನ್ಬೇಕು, ಗಡಿಗೆ ಸುಡಬೇಕು. ಹೌದು ಇದ ಇಟ್ರಾಯ ಮುತ್ತನ ಗುಡಿ ಸುತ್ತ ಹಾಕಿ ಸೊನೆಯೊಳಗೌಡ್ರ ಬಲ್ಲಿ ಅಲ್ಲಿ ಹಾಗಂದ್ರ ಯಾಂಡ್ರ ನಿನ್ನ ಗಡಿಗೆ ಸುಡುತ್ತಾದ. ಕೃಷ್ಣನ ಸಂಗಟ ನೀನ್ ಆಟ ನಡೀತಾದ. ಹೌದು ಹೌದು ನಡೆಯಂಗಿಲ್ಲ. ಹೌದಾ ಹೇಳೋದ ಕೇಳು. ಹೌದಾ ನೀವೊಂದು ಮಾತು ಹೇಳಿದ್ರಿ ನೋಡು. ಏನ್ ಹೇಳಿದ್ರಿಪ್ಪ ಮಾತ? ಈಶ ಹಿಡಿಬೇಕು, ಹೆಂಗ್ ಹಿಡಿಬೇಕ ಕೇಳ್ರಿ. ಹೌದು ಹೆಂಗ್ ಹಿಡಿಬೇಕು? ಬರೇ ಹಿಂಗ ಹೊಳ್ಯಾಗ ಗಾಣ ಒಗದ್ರೆ ಮೇಣ ಗಪ್ಪಗೇರಿ ಬಂದಿರ್ಬೇಕು, ಇಲ್ಲದ ಅದ್ರ ಮೂಗರಿ ಹರಿದಿರ್ಬೇಕು. ಹೌದಾ ಮೇಣ ತಾನೇ ಬಂದು ಬುಟ್ಟಾಗಿ ಬಿದ್ದಿರ್ಬೇಕು ಗಾಳಿಗೆ ಹತ್ತಿ, ಹೌದು ಇಲ್ಲದ್ರ ಒಂದೇ ಇಸಲಾಗ ಅದ್ರ ಮೂಗರಿ ಹರಿದಿರ್ಬೇಕು. ಹೌದು ಹಂಗೆ ಈಶ ಹಿಡಿಬೇಕು. ಹೌದು ನೀವೊಂದು ಮಾತಂದಿ. ಏನಂದ್ರಿಪ್ಪ ಮಾತ? ಶ್ರೀರಾಮಚಂದ್ರ ಹೌದು ತಮ್ಮ ಲಕ್ಷ್ಮಣ. ಹೌದು ಹೌದಿಲ್ಲ? ಹೌದು ಸೀತಾದೇವಿ ಸ್ವಯಂವರ ಇತ್ತು. ಹೌದು ಸ್ವಯಂವರ ಇತ್ತು. ಆ ಬಾಣ ರಾಮಚಂದ್ರ ಪ್ರಭು ಎತ್ತಾನಂದ ಬಳಕ ಅದಕ್ಕೆ ಇಲ್ಲಂದವ. ಹೌದು ಹೌದು ನೀವೆಲ್ಲರೂ ಕೇಳಿರಿಲ್ಲ? ಪರಶು ಮಾಸ್ತರ್ ಇಲ್ಲ ಅಂದ್ರು. ಅದು ಬಾಣ ಎತ್ತದವ ಯಾರಂದ್ರ ರಾಮನ ತಮ್ಮ ಲಕ್ಷ್ಮಣ. ಹೌದು ಬಾಣ ಎತ್ತಬೇಕಂದ್ರ 12 ವರ್ಷ ಉಪವಾಸ ಇದ್ದವನಿಗೆ ಅದು ಬಾಣ ಎತ್ತಿತ್ತು ಅಂತೇಳಿ ನಿನಗೆ ಯಾವ ಹೇಳ ಉತ್ತನಾಳ್ತಂಗ. ಅಯ್ಯ ಹುಚ್ಚಿ, ಇಶ ಹಿಂಗ ಅನ್ನದು. ಹೌದು ಹೌದು ಸೊನೆಯಾಳ ಗೌಡ್ರನ ಮುಚ್ಚನ ಅವ್ರು ಕಳೆದೀನಿ. ಹೌದು ಹೌದು ನಮ್ ಸಿರ್ಸುಗೌಡ್ರನ್ನ ತವರು ಕಾಣಿಟ್ಟು ವಿಷಯ ನಿನಗೆ ಮಾತಾಡಕ ಬರದು. ಹೌದು ಬಾಣ ಎತ್ತದವ ಪ್ರಭು ರಾಮಚಂದ್ರನೇ. ಹೌದು ಹಣ್ಣ ಹೋಳಿ ಕುಡ್ತಿದ ತಣ್ಣ ತಿತ್ತಿದತ್ತ ಒಂದು ಹೋಳ ಪಟ್ಟ ಬಳಕ ತೊಡಿ ಹರಿದು ತೊಡೆಯಾಗಿತ್ತ ಅಂತ ಹೇಳದು. ಇದು ಇಲ್ಲಿ ಅಲ್ಲದು, ಎಲ್ಲಿ ಇಲ್ಲಿ ಸಂದರ್ಭ ಅಲ್ಲ. 14 ವರ್ಷ ಯಾವಾಗ ವನವಾಸ ಇತ್ತು ನೋಡು. ಹೌದು ಸೀತಾನು ಬಂದಿಳು, ಸ್ವಯಂವರ ಆಗಿತ್ತು. ಹೌದು ರಾಮನೇ ಬಾಣ ಎತ್ತಿದ, ಸೀತಾ ಸ್ವಯಂವರದ ಗೆದ್ದಿದ್ದ. ಹೌದು ಸೀತಾ ರಾಮಪ್ರಭು ವನವಾಸಕ್ಕೆ ಹೋಗುವಾಗ ಲಕ್ಷ್ಮಣ ನಾನು ಬರ್ತಾ ಅಂದ. ಹೌದು ತಮ್ಮ ಬರ್ತಾ ತನ್ನ ಇದ್ರ ಇಲ್ಲಿ ನಡಿ ಅಂದ. 14 ವರ್ಷ ರಾಮ ಉಂಡಿದೇನಂತೇಳಿ ತಮ್ಮಗೆ ಕೇಳಿಲ್ಲ, ನಾ ಉಂಡಿದಂತೇಳಿ ತಮ್ಮ ಅಣ್ಣಗೂ ಹೇಳಿಲ್ಲ. ಹೌದು ಹೌದು ಒಂದು ದಿನ ಪರೀಕ್ಷೆ ಮಾಡ್ಬೇಕಂತೇಳಿ ಒಂದು ಹಣ್ಣ ಯಾರಿಗೆ ರಾಮಪ್ರಭು ತಿನ್ನುವಾಗ ಲಕ್ಷ್ಮಣನೇ ತಂದು ಕೊಟ್ಟ, ಅಣ್ಣ ತೆಗಿಗೆ ತಿನ್ರಿ ಅಂತೇಳಿ. ಹೌದು ರಾಮ ತಿನ್ನುವಾಗ ಒಂದು ತಮ್ಮಗೆ ಕೊಟ್ಟ, ನೋಡಿದ ರುಚಿ ಅದೇನಂತೇಳಿ. ಹೌದು ಹೂ ಅಣ್ಣ ತಿತ್ತಿನ ಅಂತೇಳಿ ಮರಿಯಾಗಿ ಹೋಗಿ ತೊಡಿ ಹರಿದು ತೊಡ್ಯಾಗ ಮುಚ್ಚಿಟ್ಟಿದ್ದ. ಹೌದು ಯಾಕೆ ಇಟ್ಟಿದ ಅಂದ್ರ 21 ಬಾರಿ ಇಂದ್ರನ ಜೊತೆ ಯುದ್ಧ ಮಾಡಿ ಮೇಘನಾಥ್ ಜಯ ಆಗಿದತ್ತೇಳಿ ಮೇಘನಾಥ್ ನಾಮ ಅಳಕಿಸಿ ಇಂದ್ರಜೀತ ಹೆಸರು ಬಂದಿತ್ತು ರಾವಣನ ಮಗಂದು. ಹೌದು ಹೌದು ಆ ಇಂದ್ರಜೀತಗೆ ಹೊಡಿಬೇಕಂದ್ರೆ 14 ವರ್ಷ ಯಾವ ಉಪವಾಸನ ಅವನಿಂದ ಇವನ ಮರಣ ಇತ್ತು. ಹಿಂಗ ಬ್ರಹ್ಮಲಿಖಿ ಇತ್ತು. ಹೌದು ಹೌದು ಇದು ಮಾತ್ರ ಲಕ್ಷ್ಮಣಗೆ ಗೊತ್ತಿತ್ತು. ಆ ಕಾರಣಕ್ಕಾಗಿ ಆ ಹಣ್ಣವ ತೊಡೆಯನ್ನು ಮುಚ್ಚಿಟ್ಟ. ಯಾವಾಗ ಲಕ್ಷ್ಮಣಗೆ ಹೊಡೆದ ನೆಲಕ್ಕೆ ಕೆಡವಿದ, ಅವಾಗ ರಾಮಪ್ರಭು ಕೇಳ್ತಾನ, ಲಕ್ಷ್ಮಣ 14 ವರ್ಷ ಉಪವಾಸ ಇದ್ದವನಿಗೆ ಮೇಘನಾಥ ಇಂದ್ರಜೀತನ ಮರಣದ ನಿನಗರೆ ನಾವು ಒಂದು ದಿನ ಹಣ್ಣ ಕೊಟ್ಟಿದ, ಹಣ್ಣ ತಿಂದಿದೆ, ಉಪವಾಸ ಮುರಿದು ಹೋದಂಗಾಯ್ತು, ಹ್ಯಾಂಗ ಧರಣಿಗೆ ಬಿತ್ತಂದಾಗ ಅಣ್ಣ ಅದ ಹಣ್ಣನ ತಿಂದಿಲ್ಲ ಅಂತೇಳಿ ತೊಡಿ ಹರಿದು ಅಣ್ಣನ ಕೈಯಾಗ ಹೊಳ್ಳಿ ಕೊಟ್ಟನ. ಜಗತ್ತಿನಾಗ ಮಹಾಭಾರತ ಹಿಂಗ ಹೇಳ್ತದ. ಹೌದು ಹೌದು ರಾಮಾಯಣ ರಾಮಾಯಣ ಮಹಾಭಾರತ ಹಿಂಗ್ ಕೂಗಿ ಹೇಳ್ತದ. ಹೌದು ರಾಮಾಯಣದೊಳಗ ಪಾತ್ರ ಆದವ್ರು ಮುಂದೆ ಕೆಲವು ಮಹಾಭಾರತದಾಗ ಪಾತ್ರ ಮಾಡಿದವ್ರು ಅದಾರ. ಹೌದು ಹೌದು ಇದು ವಾಲ್ಮೀಕಿ ಋಷಿ ರಾಮಾಯಣದೊಳಗೆ ಹೇಳದಂತ ಮಾತ. ಹೌದು ಹೌದು ನಿನಗೆ ಎದ್ದು ಹೇಳ್ಯದ ಅಡವ್ಯಾಗ ಹೇಳ್ದಂಗ ಕಾಣಿಸ್ತದ. ಇದು ಹೌದಾ ಹಿಂಗ ಮಾತಾಡವ ನನ್ನ ಸಂಗಟ ಹೆಂಗ್ರಿ? ಮಾಸ್ತರ. ಹೌದು ಗಡಿಗೆ ಸುಡಬೇಕು, ಬರೇ ಗಡಿಗೆ ಕೈಯಾಗ ಮಾರ್ಕೆಟ್ ಹೋಗಿ ಮಾರಾಟ ಮಾಡ್ಬೇಕು. ಸಂತ್ಯಾಗ ಅಂದ್ರೆ ಗಡಿಗೆ ಹಿಂಗ್ ಕೈಯಾಗ ಹಿಡಿದು ಬರೇ ಗಡಿಗೆ ಹೊಡೆದ್ರ ಕನ್ನ ಗಡಿಗೆ ಅವಾಜ್ ಮ್ಯಾಗ ವ್ಯಾಪಾರ ಆಗಬೇಕು. ಗಡಿಗೆ ಮ್ಯಾಗ ಅಲ್ಲದು ವ್ಯಾಪಾರ, ಗಡಿಗೆ ಅವಾಜ್ ಮ್ಯಾಗ ಆಗ್ಬೇಕು. ಗಡಿಗೆ ಮ್ಯಾಗ ಅಲ್ಲ. ಗಡಿಗೆ ನೋಡಕ್ಕೆ ಚಲೋನೇ ಅದ. ಸೊನ್ಯಾಳ ಗೌಡ್ರ ಗಡಿಗೆ ಅಂದ್ರೆ ನೋಡ್ಲಿಕ್ ರೂಪ ಚಲೋಕಿ ಚಂದ ಗಡಿಗೆ ಅದ. ಖರೆ ಅವಾಜ್ ಬರಲ್ಲ, ದುಬ್ಡುನು ಮಾಡುತ್ತದೆ. ಒತ್ತಾಟಿ ಸುಟ್ಟಾದ, ಒತ್ತಾಟಿ ಕತ್ತ. ಹೌದೌದು ಹೇಳೋದಲ್ಲ ಹ್ಯಾಂಗೈತೆ ಗೊತ್ತದೇನು? ಹ್ಯಾಂಗಾತ್ರಿಪ್ಪ ಇದು? ಸಿದ್ಧಾರ್ಥಿಗೆ ವಿಷಯ ಮಾಸ್ತಾರ ಏನು ಮಾತಾಡಕತ್ತಿದೆ ಅಂತೇಳಿ ಇಲ್ಲಿ ಕೈ ಒಬ್ರ ಕೈ ಹತ್ತಿರ ಅವ್ರು ಹೇಳೋದು ಕರೆಕ್ಟ್ ಅದನ ಅಂದ್ರು. ಹೌದೌದು ಅಲ್ಲ ನಿಲ್ರಿ, ನಾನ್ ನಿಮ್ಗೊಂದು ಮಾತು ಹೇಳ್ತೀನಿ. ಸಿದ್ಧಾರ್ಥಿಗೆ ಅಂದ್ರೆ ಏನು? ಹೌದು ಸಮುದ್ರದೊಳಗೆ ಒಂದು ಮೇಣಿನ ಮರಿ ಅದ. ಹೌದೌದು ಮೇಣಿನ ಮರಿ ತನ್ನ ತಾಯಿ ಜೊತೆ ದಿನ ನೀರಿನೊಳಗೆ ಆಟ ಆಡ್ತಿತ್ತು. ಹೌದು ಒಂದು ದಿನ ಸಂಶಯ ಬತ್ತ ಮೇಣಿನ ಮರಿಗೆ. ಏನ್ ಬತ್ರಿಪ್ಪ ಸಂಶಯ? ತಾಯಿಗೆ ಕೇಳಬೇಕಂತೇಳಿ, ಯವ್ವ ಈ ಸಮುದ್ರ ಎಟ್ಟ ಅಗಲದ ಎಟ್ಟ ಉದ್ದದ ಕೇಳ್ತದ. ಹೌದೌದು ತಾಯಿ ಕೇಳ್ತದ ತಾಯಿಗೆ. ಹೌದು ನನಗೂ ಇದು ಹತ್ತಿರತ್ತದು. ತಾಯಿ ಏನ್ ಹೇಳಿದ್ರು? ನನಗೂ ಹತ್ತಿಲ್ಲ, ಮುತ್ಯಾನ ಕಡೆ ಹೋಗು ನಡಿಯತ್ತು. ಹೌದು ಅವ್ವ ಮಗ ಕೂಡಿ ಮೇಣಿನ ಮರಿ ಮತ್ತು ತಾಯಿ ಕೂಡಿ ಅಲ್ಲಿ ಹೋದು ಹಿರಿ ಮೇಣಿನ ಬಲ್ಲಿ ಹೋದ್ರಿ. ಹೌದು ಹಿರಿ ಮೇಣಿಗೆ ಹೋಗಿ ಕೇಳ್ತಾರ, ಏನತ್ತ? ಸಮುದ್ರ ಎಟ್ಟ ಅಗಲದ ಎಟ್ಟ ಉದ್ದದ ನನಗ ಒಟ್ಟು ನೋಡುದದ ಹೇಳು ಮುತ್ಯ ಅಂದ. ಬಳಕ ಮುತ್ಯ ಆನಂದ ಏನಂದ? ನೀ ಎಲ್ಲಿದ್ದಿ ಅಂತ ಕೇಳ್ದವ. ನೀ ಎಲ್ಲಿದ್ದಿ? ಸಮುದ್ರದಾಗೆ ಇದ್ದಿ. ಹೌದು ಅದು ಕೊಳಮ ನಿನಗೆ ಯಾಕ, ನೀ ಒಳಗೆ ಇದ್ದಿಲ್ಲ. ಹೌದು ಅದರಂತೆ ಪರಶು ಮಾಸ್ತರ
ನೀನು ಸಿದ್ಧಟಿಗೆ ಇದ್ದಿ, ನಾನು ಸಿದ್ಧಟಿಗೆ ಇದ್ದ. ಹೌದಾ? ಇಲ್ಲನು ಕೊಳಮ ನಿನಗೆ ಯಾಕ? ಹೌದು ಹೌದು ಆ ಹೌದು ಗೊತ್ತಿತ್ತಂದ್ರ ಅಷ್ಟೇ ಹೇಳುದು ನೀ. ಹೌದು ಬರ್ಲಿಕ್ಕಂದ್ರ ನನಗೆ ನೇರವಾಗಿ ಬರ್ಲಂದ್ರೆ ಆಗಿದೆ ಹೋಗ್ತದಲ್ಲ. ಹೌದು ಹೌದು